ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು ಅವ್ರು ಏನ್ ತೊಂದರೆ ಕೊಡ್ತಾ ಇದಾರೆ, ಈಗ ಅವ್ರನ್ನ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ನಮ್ದು ಏನೇ ಇದ್ರು ನಮ್ ತಪ್ಪಿದ್ರೆ ನಾವು ಪೇಪರ್ ಅಲ್ಲಿ ಬರ್ಕೊಟ್ಬಿಟ್ಟು ಕೊಡ್ತೀನಿ ಸಹಿತ. ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗೆ ಇರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಆಮೇಲೆ ಅದ್ರ ಬಗ್ಗೆ ನೀವ್ ಯಾಕೆ JCB ಸೀಸ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ. 99% ರಾಘವೇಂದ್ರಲ್ಲಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲ ಅಂದ್ರೆ ಇಷ್ಟು ದೂರ ಕತೆ ಬರ್ತಾ ಇರ್ಲಿಲ್ಲ. ಫಸ್ಟ್ ಡೇ ಬಂದು ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರ್ ಅಂತ ನೋಡ್ಬಿಟ್ರು. ಅಲ್ಲ, ಅಟ್ಲೀಸ್ಟ್ ಅವ್ರು 1 ನಿಮಿಷ ನಿಲ್ಸಿ ಅಂದ್ಬಿಟ್ಟು ನಮ್ಮನ್ನ ಕರೆದಿದ್ರು ಆಗೋದು. ಏನೋ ಆಗೋಗಿದೆ, ಬಟ್ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಹೇಳಿದ್ದೀನಿ. ಇಲ್ಲ, ಅಲ್ಲಿಗೆ ನಾನು ಹೋಗಿಲ್ಲ. ಅಲ್ಲಿ ಆಗದೆ ಇರೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ಹೇಳಿದೀನಿ. ಅಲ್ಲಿ ಆಗಿಲ್ಲ, 1.5 ತಿಂಗಳಾಯ್ತು. ಇಲ್ಲಿಗೆ ಬಂದಿದ್ದೀನಿ, ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದೀನಿ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಒತ್ತಾಯ ಸೆಕ್ಯೂರಿಟಿ ಕೇಳಿದಿರಾ? ಈಗಲ್ಲ ಸೆಕ್ಯೂರಿಟಿ, ನಾನು ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ. ಈಗ ಬೇಡ ಸೆಕ್ಯೂರಿಟಿ ಅಲ್ಲ, ಬಟ್ ಮನೇಲಿ ಏನೇ ಹೆಚ್ಚು ಕಡಿಮೆ ಇದ್ರು ನಿಮ್ ಜವಾಬ್ದಾರಿ ಅಂತ ಹೇಳಿದೀನಿ. ಇವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಎಲ್ಲರ ಮೇಲೆ ಕೊಟ್ಟಿದ್ದೀವಿ. ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರ ಮೇಲೆ, ನಟರಾಜು ಮೇಲೆ ಎಲ್ಲ ಕೊಟ್ಟಿದ್ದೀವಿ.